ಅಯೋಧ್ಯೆ ರಾಮ ಮಂದಿರ ವಿಚಾರವಾಗಿ ಸಚಿವ ಕೆ.ಎನ್. ರಾಜಣ್ಣವರು ಕೊಟ್ಟಂತ ಒಂದು ಹೇಳಿಕೆ ಇದೀಗ ವಿವಾದಾತ್ಮಕ ಸ್ವರೂಪವನ್ನು ಪಡೆದಿದೆ. ಬನ್ನಿ, ಈ ಸಂಬಂಧವಾಗಿ ಖುದ್ದು ರಾಜಣ್ಣವರು ಇದ್ದಾರೆ, ಮಾತನಾಡ್ತಿದ್ದಾರೆ. ತಾವು ಕೊಟ್ಟಂತ ಒಂದು ಹೇಳಿಕೆಗೆ ಶ್ರೀರಾಮ ಮಂದಿರದ ವಿಚಾರವಾಗಿ ಅದು ಬಿಜೆಪಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ ಸರ್. ಅದೇ ಶ್ರೀರಾಮನ ಶಕ್ತಿ ಹನುಮನ ಭಕ್ತಿ ಕೆಣದಂತ ರಾವಣನೇ ಓದಿಲ್ಲ, ಇನ್ನ ರಾಜಣ್ಣ ಯಾವ ಲೆಕ್ಕ ಅಂತ ಬಿಜೆಪಿ ಟ್ವೀಟ್ ಮಾಡಿದೆ. ಇದಕ್ಕೆಲ್ಲ ಉತ್ತರ ಹೇಳ್ಬೇಕಾದ್ರೆ ಬಹಳ ಸಮಯ ಹಿಡಿಯುತ್ತೆ. ನಮ್ ನಂಬಿಕೆ ಅಷ್ಟೇ. ದೇವ್ರು ಇದಾನೆ ಅನ್ನೋರ್ಗೆ ಇದಾನೆ, ಇಲ್ಲ ಅನ್ನೋನ್ಗೆ ಇಲ್ಲ. ನಮ್ ನಂಬಿಕೆ ಮೇಲೆ ನಡೀತಕ್ಕಂಥದ್ದು, ಗೊತ್ತಾಯ್ತಾ. ನಾನು ಅವತ್ತೇನು ಅಯೋಧ್ಯೆಗೆ ಹೋದಾಗ ಏನ್ ನಾನು ನೋಡಿದ್ದೆ ಅದನ್ನ ನಾನು ಹೇಳಿದ್ದೀನಿ, ಗೊತ್ತಾಯ್ತಾ. ಅವತ್ತಿರ್ಲಿಲ್ಲ ಅಂತ ಹೇಳಿ ಬೇಕಾದ್ರು. ಈಗ ತಮ್ಮ ಹೇಳಿಕೆ ತಾವು ಬದ್ದನ ಸರ್? ಇವತ್ತು ಬದ್ದನೆ ಸರ್. ಈಗ ಯತೀಂದ್ರ ಸಿದ್ದರಾಮಯ್ಯ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಸರ್, ಅತಿ ಹೆಚ್ಚು ಲೋಕಸಭಾ ಸ್ಥಾನ ಗೆದ್ರೆ ಸಿದ್ದರಾಮಯ್ಯ 5 ವರ್ಷ ಪೂರ್ಣಾವಧಿ ಸಿಎಂ ಅಂತ. ಅವ್ರ ಸ್ವಂತ ಅಭಿಪ್ರಾಯ ಯಾವ್ದು ಏನ್ ತಪ್ಪಿದ್ದೇನೆ? ನಾನು ಹೇಳೋದು ಅವರ ಸ್ವಂತ ಅಭಿಪ್ರಾಯ. ಅಥವಾ ನಾನು ನಾಳೆ ಬೆಳಿಗ್ಗೆ ಹೊರಟೋಗ್ತಾರೆ, ಚೀಫ್ ಮಿನಿಸ್ಟರ್ ಬದಲಾಗ್ಬಿಡ್ತಾರೆ ಅಂತ ಹೇಳ್ಬಿಟ್ರೆ ಆಗ್ಬಿಡ್ತಿತ್ತ? ಅದರಿಂದ ಚೀಫ್ ಮಿನಿಸ್ಟರ್ ವಿಚಾರದಲ್ಲಿ ತೀರ್ಮಾನ ತಗೊಳ್ಳೋರು ಅಂತಿಮವಾಗಿ ಕೇಂದ್ರದಲ್ಲಿರ್ತಕ್ಕಂಥ ಹೈಕಮಾಂಡ್ ತೆಗೆದುಕೊಳ್ತಾರೆ. ಯಾರು ಮಂತ್ರಿ ಇರ್ತಾರೆ, ಯಾರು ಮುಖ್ಯಮಂತ್ರಿ ಇರ್ತಾರೆ, ಯಾರು ಕೆಪಿಸಿಸಿ ಅಧ್ಯಕ್ಷ ಇರ್ತಾರೆ, ಅವೆಲ್ಲ ತೀರ್ಮಾನ ಅವ್ರು ತೆಗೆದುಕೊಳ್ಳುವಂಥದ್ದು. ಆ ತೀರ್ಮಾನಕ್ಕೆ ಎಲ್ಲರೂ ಕೂಡ ಬದ್ಧರಾಗಿರ್ತಾರೆ. ಆದರೆ ಯತೀಂದ್ರ ಸಿದ್ದರಾಮಯ್ಯನವರಾಗಲಿ ಮತ್ತೊಬ್ಬರಾಗಲಿ ಏನೇ ಹೇಳಿದ್ರು ಕೂಡ ಅದು ಅವರ ವೈಯಕ್ತಿಕ ಹೇಳಿಕೆಗಳಿರುತ್ತೆ. ಅದ್ರಲ್ಲಿ ತಪ್ಪೇನಿದೆಯಪ್ಪ ಸರ್? ಈಗ ಹೆಚ್ಚುವರಿ ಡಿಸಿಎಂ ಆಗಬೇಕು ನಮ್ಮ ಧ್ವನಿಗೆ ಹಿನ್ನಡೆ ಆಯ್ತಾ? ಹಿನ್ನಡೆನೇ ಇಲ್ಲ, ಅದು ನಿರಂತರವಾಗಿ ಇರುವಂತದ್ದೇ. ನಮಗೆ ಎಐಸಿಸಿ ಅಧ್ಯಕ್ಷರು ಅದ್ರ ಬಗ್ಗೆ ನೀವು ಮಾಧ್ಯಮದಲ್ಲಿ ಹೇಳಬಾರ್ದು ಅಂತ ಹೇಳಿದ್ರು. ನಾನು ಅದ್ರ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನ, ಯಾವುದೇ ಮತ್ತೆ ವಿಚಾರಗಳನ್ನ ಪ್ರಸ್ತಾಪ ಹೋಗೋದಿಲ್ಲ. ಹೈಕಮಾಂಡ್ ನಾಯಕರಿಂದ ಏನೋ ಭರವಸೆ ಸಿಕ್ಕಿದ್ಯಾ ಸರ್? ಲೋಕಸಭಾ ಚುನಾವಣೆಗೆ ಮುನ್ನ ಹಾಕಬೇಕು ಅಂತ ಹೇಳಿದ್ರು. ನಮ್ಮ ಅಭಿಪ್ರಾಯ ಹೇಳಿದೀವಪ್ಪ, ಅವ್ರು ಕೇಳಿದ್ದಾರೆ. ಮತ್ತೆ ಮಾಧ್ಯಮದಲ್ಲಿ ಇದ್ರ ಬಗ್ಗೆ ಗೊಂದಲ ಸೃಷ್ಟಿ ಆಗ್ತದೆ, ಮಾತಾಡಬಾರ್ದು ಅಂತ ಹೇಳಿದ್ರೆ ಮಾತಾಡೋದು. ಓಕೆ ಸರ್, ಥ್ಯಾಂಕ್ ಯು. ಸೊ ಇದಿಷ್ಟು ಸಚಿವ ಕೆ.ಎನ್. ರಾಜಣ್ಣವರ ನೇರ ನುಡಿಗಳು. ಕ್ಯಾಮರಾಮನ್ ನೂರ್ ಅಹಮದ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಅಯೋಧ್ಯೆ ರಾಮ ಮಂದಿರ ವಿಚಾರವಾಗಿ ಸಚಿವ ಕೆ.ಎನ್. ರಾಜಣ್ಣವರು ಕೊಟ್ಟಂತ ಒಂದು ಹೇಳಿಕೆ ಇದೀಗ ವಿವಾದಾತ್ಮಕ ಸ್ವರೂಪವನ್ನು ಪಡೆದಿದೆ. ಬನ್ನಿ, ಈ ಸಂಬಂಧವಾಗಿ ಖುದ್ದು ರಾಜಣ್ಣವರು ಇದ್ದಾರೆ, ಮಾತನಾಡ್ತಿದ್ದಾರೆ. ತಾವು ಕೊಟ್ಟಂತ ಒಂದು ಹೇಳಿಕೆಗೆ ಶ್ರೀರಾಮ ಮಂದಿರದ ವಿಚಾರವಾಗಿ ಅದು ಬಿಜೆಪಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ ಸರ್. ಅದೇ ಶ್ರೀರಾಮನ ಶಕ್ತಿ ಹನುಮನ ಭಕ್ತಿ ಕೆಣದಂತ ರಾವಣನೇ ಓದಿಲ್ಲ, ಇನ್ನ ರಾಜಣ್ಣ ಯಾವ ಲೆಕ್ಕ ಅಂತ ಬಿಜೆಪಿ ಟ್ವೀಟ್ ಮಾಡಿದೆ. ಇದಕ್ಕೆಲ್ಲ ಉತ್ತರ ಹೇಳ್ಬೇಕಾದ್ರೆ ಬಹಳ ಸಮಯ ಹಿಡಿಯುತ್ತೆ. ನಮ್ ನಂಬಿಕೆ ಅಷ್ಟೇ. ದೇವ್ರು ಇದಾನೆ ಅನ್ನೋರ್ಗೆ ಇದಾನೆ, ಇಲ್ಲ ಅನ್ನೋನ್ಗೆ ಇಲ್ಲ. ನಮ್ ನಂಬಿಕೆ ಮೇಲೆ ನಡೀತಕ್ಕಂಥದ್ದು, ಗೊತ್ತಾಯ್ತಾ. ನಾನು ಅವತ್ತೇನು ಅಯೋಧ್ಯೆಗೆ ಹೋದಾಗ ಏನ್ ನಾನು ನೋಡಿದ್ದೆ ಅದನ್ನ ನಾನು ಹೇಳಿದ್ದೀನಿ, ಗೊತ್ತಾಯ್ತಾ. ಅವತ್ತಿರ್ಲಿಲ್ಲ ಅಂತ ಹೇಳಿ ಬೇಕಾದ್ರು. ಈಗ ತಮ್ಮ ಹೇಳಿಕೆ ತಾವು ಬದ್ದನ ಸರ್? ಇವತ್ತು ಬದ್ದನೆ ಸರ್. ಈಗ ಯತೀಂದ್ರ ಸಿದ್ದರಾಮಯ್ಯ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಸರ್, ಅತಿ ಹೆಚ್ಚು ಲೋಕಸಭಾ ಸ್ಥಾನ ಗೆದ್ರೆ ಸಿದ್ದರಾಮಯ್ಯ 5 ವರ್ಷ ಪೂರ್ಣಾವಧಿ ಸಿಎಂ ಅಂತ. ಅವ್ರ ಸ್ವಂತ ಅಭಿಪ್ರಾಯ ಯಾವ್ದು ಏನ್ ತಪ್ಪಿದ್ದೇನೆ? ನಾನು ಹೇಳೋದು ಅವರ ಸ್ವಂತ ಅಭಿಪ್ರಾಯ. ಅಥವಾ ನಾನು ನಾಳೆ ಬೆಳಿಗ್ಗೆ ಹೊರಟೋಗ್ತಾರೆ, ಚೀಫ್ ಮಿನಿಸ್ಟರ್ ಬದಲಾಗ್ಬಿಡ್ತಾರೆ ಅಂತ ಹೇಳ್ಬಿಟ್ರೆ ಆಗ್ಬಿಡ್ತಿತ್ತ? ಅದರಿಂದ ಚೀಫ್ ಮಿನಿಸ್ಟರ್ ವಿಚಾರದಲ್ಲಿ ತೀರ್ಮಾನ ತಗೊಳ್ಳೋರು ಅಂತಿಮವಾಗಿ ಕೇಂದ್ರದಲ್ಲಿರ್ತಕ್ಕಂಥ ಹೈಕಮಾಂಡ್ ತೆಗೆದುಕೊಳ್ತಾರೆ. ಯಾರು ಮಂತ್ರಿ ಇರ್ತಾರೆ, ಯಾರು ಮುಖ್ಯಮಂತ್ರಿ ಇರ್ತಾರೆ, ಯಾರು ಕೆಪಿಸಿಸಿ ಅಧ್ಯಕ್ಷ ಇರ್ತಾರೆ, ಅವೆಲ್ಲ ತೀರ್ಮಾನ ಅವ್ರು ತೆಗೆದುಕೊಳ್ಳುವಂಥದ್ದು. ಆ ತೀರ್ಮಾನಕ್ಕೆ ಎಲ್ಲರೂ ಕೂಡ ಬದ್ಧರಾಗಿರ್ತಾರೆ. ಆದರೆ ಯತೀಂದ್ರ ಸಿದ್ದರಾಮಯ್ಯನವರಾಗಲಿ ಮತ್ತೊಬ್ಬರಾಗಲಿ ಏನೇ ಹೇಳಿದ್ರು ಕೂಡ ಅದು ಅವರ ವೈಯಕ್ತಿಕ ಹೇಳಿಕೆಗಳಿರುತ್ತೆ. ಅದ್ರಲ್ಲಿ ತಪ್ಪೇನಿದೆಯಪ್ಪ ಸರ್? ಈಗ ಹೆಚ್ಚುವರಿ ಡಿಸಿಎಂ ಆಗಬೇಕು ನಮ್ಮ ಧ್ವನಿಗೆ ಹಿನ್ನಡೆ ಆಯ್ತಾ? ಹಿನ್ನಡೆನೇ ಇಲ್ಲ, ಅದು ನಿರಂತರವಾಗಿ ಇರುವಂತದ್ದೇ. ನಮಗೆ ಎಐಸಿಸಿ ಅಧ್ಯಕ್ಷರು ಅದ್ರ ಬಗ್ಗೆ ನೀವು ಮಾಧ್ಯಮದಲ್ಲಿ ಹೇಳಬಾರ್ದು ಅಂತ ಹೇಳಿದ್ರು. ನಾನು ಅದ್ರ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನ, ಯಾವುದೇ ಮತ್ತೆ ವಿಚಾರಗಳನ್ನ ಪ್ರಸ್ತಾಪ ಹೋಗೋದಿಲ್ಲ. ಹೈಕಮಾಂಡ್ ನಾಯಕರಿಂದ ಏನೋ ಭರವಸೆ ಸಿಕ್ಕಿದ್ಯಾ ಸರ್? ಲೋಕಸಭಾ ಚುನಾವಣೆಗೆ ಮುನ್ನ ಹಾಕಬೇಕು ಅಂತ ಹೇಳಿದ್ರು. ನಮ್ಮ ಅಭಿಪ್ರಾಯ ಹೇಳಿದೀವಪ್ಪ, ಅವ್ರು ಕೇಳಿದ್ದಾರೆ. ಮತ್ತೆ ಮಾಧ್ಯಮದಲ್ಲಿ ಇದ್ರ ಬಗ್ಗೆ ಗೊಂದಲ ಸೃಷ್ಟಿ ಆಗ್ತದೆ, ಮಾತಾಡಬಾರ್ದು ಅಂತ ಹೇಳಿದ್ರೆ ಮಾತಾಡೋದು. ಓಕೆ ಸರ್, ಥ್ಯಾಂಕ್ ಯು. ಸೊ ಇದಿಷ್ಟು ಸಚಿವ ಕೆ.ಎನ್. ರಾಜಣ್ಣವರ ನೇರ ನುಡಿಗಳು. ಕ್ಯಾಮರಾಮನ್ ನೂರ್ ಅಹಮದ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು.